ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ವಾಯ್ಸಪ್ ಸುಮಿ. ನಾನಿವತ್ತು ರಾಧಾಕೃಷ್ಣರ ಸುಂದರ ಪ್ರೀತಿಯ ಕಥೆಯನ್ನು ಹೇಳ್ತಾ ಇದ್ದೇನೆ. ಈ ಕತೆ ನಿಮಗೇನಾದರೂ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ದಯವಿಟ್ಟು ಮರೆಯದಿರಿ. ಕೃಷ್ಣ ಮತ್ತು ರಾಧೆಯ ಸ್ನೇಹ ಮತ್ತು ಪ್ರೀತಿಯ ಪುಟ್ಟ ಕತೆ ಇದು. ಯಮುನೆಯ ತೀರದಲ್ಲಿ ಹಸಿರು ಗದ್ದೆಗಳ ಮಧ್ಯೆ ಸುಂದರವಾದ ಗೋಕುಲ ಗ್ರಾಮ ಇತ್ತು. ಅಲ್ಲಿ ಹಸುಗಳ ಗಂಟೆಗಳ ಸದ್ದು, ಮಕ್ಕಳ ನಗು, ಗೋಪಾಲರ ಕೂಗು ಎಲ್ಲೆಡೆ ಪ್ರತಿಧ್ವನಿಸುತ್ತಿತ್ತು. ಗೋಕುಲದ ಕೇಂದ್ರ ಬಿಂದುವಾಗಿದ್ದವನು ಯಶೋದೆಯ ಮಗ ಕೃಷ್ಣ. ಮುದ್ದಾದ ನಗುವು, ಕೊಳಲ ಸವಿ ಮತ್ತು ಕ್ರೀಡಾಮಯ ಸ್ವಭಾವದಿಂದ ಎಲ್ಲರ ಹೃದಯ ಗೆದ್ದಿದ್ದನು. ಆ ಗೋಕುಲದಲ್ಲಿಯೇ ವಾಸಿಸುತ್ತಿದ್ದಳು ರಾಧೆ. ಅವಳು ತನ್ನ ಸೌಂದರ್ಯದಿಂದ ಮಾತ್ರವಲ್ಲ, ತನ್ನ ಮೃದು ಹೃದಯ ಮತ್ತು ಸ್ನೇಹದಿಂದಲೂ ಎಲ್ಲರ ಮೆಚ್ಚುಗೆ ಪಡೆದಿದ್ದಳು. ಕೃಷ್ಣನಿಗೆ ಅನೇಕ ಗೆಳೆಯರಿದ್ದರು. ರಾಧೆಯೊಂದಿಗಿನ ಬಾಂಧವ್ಯ ಮಾತ್ರ ವಿಶೇಷವಾಗಿತ್ತು. ಕೃಷ್ಣ ಮತ್ತು ರಾಧೆಯ ಸ್ನೇಹ ಬಾಲ್ಯದಲ್ಲಿಯೇ ಆರಂಭವಾಯಿತು. ಪ್ರತಿದಿನ ಬೆಳಿಗ್ಗೆ ಹಸುಗಳನ್ನು ಮೇಯಿಸಲು ಗೋಪಾಲರು ಕಾಡಿಗೆ ಹೋಗುವಾಗ ರಾಧೆ ಕೂಡ ತನ್ನ ಗೆಳತಿಯರೊಂದಿಗೆ ಬರುತ್ತಿದ್ದಳು. ಕೃಷ್ಣನು ಯಾವಾಗಲೂ ರಾಧೆಯೊಂದಿಗೆ ಆಟವಾಡಲು ಇಷ್ಟಪಡುವನು. ಕೆಲವೊಮ್ಮೆ ಕುಣಿತ ಪಾಠವಾಡುತ್ತಿದ್ದರು. ಮತ್ತೊಮ್ಮೆ ಆಟದಲ್ಲಿ ಸೋತರೆ ಕೃಷ್ಣ ತನ್ನ ಗೆಲುವನ್ನೇ ಬಿಟ್ಟು ರಾಧೆಗೆ ಗೆಲುವಿನ ಖುಷಿ ನೀಡುತ್ತಿದ್ದನು. ಈ ಎಲ್ಲ ಸಣ್ಣ ಸಣ್ಣ ಸಂಗತಿಗಳು ಅವರ ಸ್ನೇಹವನ್ನು ಬಲಪಡಿಸುತ್ತಿದ್ದವು. ಒಮ್ಮೆ ಗೋಪಾಲರು ಊಟ ಮಾಡುವಾಗ ರಾಧೆಯ ಬಳಿ ಊಟ ಇರಲಿಲ್ಲ. ಇತರರು ನೋಡುತ್ತಿದ್ದರು, ಆದರೆ ಯಾರೂ ಹಂಚಲಿಲ್ಲ. ಕೃಷ್ಣನು ತಕ್ಷಣ ತನ್ನ ಪಾತ್ರೆಯನ್ನು ಅವಳ ಮುಂದೆ ಇಟ್ಟು, ರಾಧೆ, ಸ್ನೇಹ ಅಂದರೆ ಹಂಚಿಕೊಳ್ಳುವುದು. ನಾವು ಒಟ್ಟಿಗೆ ತಿಂದರೆ ಮಾತ್ರ ಸವಿ ಇರುತ್ತದೆ ಎಂದನು. ಅವನ ಮಾತುಗಳನ್ನು ಕೇಳಿ ರಾಧೆಯ ಹೃದಯ ತುಂಬಿ ಹರಿಯಿತು. ಆ ದಿನದಿಂದ ಅವಳು ಅರಿತುಕೊಂಡಳು, ಕೃಷ್ಣನ ಸ್ನೇಹದಲ್ಲಿ ಸ್ವಾರ್ಥವಿಲ್ಲ, ಅದು ನಿಜವಾದ ಬಾಂಧವ್ಯ ಎಂಬುದು. ಮತ್ತೊಂದು ದಿನ ಯಮುನೆಯ ತೀರದಲ್ಲಿ ಆಟ ಆಡುವಾಗ ಮಕ್ಕಳಿಗೆ ದೊಡ್ಡ ಹಾವು ಕಾಣಿಸಿತು. ಎಲ್ಲರೂ ಓಡಿ ಹೋದರು. ಆದರೆ ರಾಧೆ ನಡುಗುತ್ತಾ ನಿಂತುಕೊಂಡಳು. ಕೃಷ್ಣನು ಆಕೆಯ ಕೈ ಹಿಡಿದು ನಗುತ್ತಾ ಹೇಳಿದ, ಭಯಬೇಡ ರಾಧಾ, ಸ್ನೇಹ ಅಂದರೆ ಒಬ್ಬರನ್ನೊಬ್ಬರು ಕಾಪಾಡಿಕೊಳ್ಳುವುದು. ಆ ಮಾತುಗಳು ಆಕೆಯ ಹೃದಯದಲ್ಲಿ ಸದಾಕಾಲ ಉಳಿದವು. ಆ ಕ್ಷಣದಲ್ಲಿ ಅವಳಿಗೆ ಸ್ನೇಹವೇ ಜೀವನದ ದೊಡ್ಡ ಬಲ ಎಂದು ತೋಚಿತು. ಕೃಷ್ಣನ ಕೊಳಲ ಸವಿ ಗೋಕುಲದ ಗಾಳಿಯಲ್ಲೇ ಹರಡುತ್ತಿತ್ತು. ರಾಧೆ ಆ ಧ್ವನಿಯನ್ನು ಕೇಳುತ್ತಿದ್ದಂತೆ ಎಲ್ಲ ನೋವು, ಎಲ್ಲ ಚಿಂತೆ ಮರೆಯುತ್ತಿದ್ದಳು. ಅವಳು ಹೇಳುತ್ತಿದ್ದಳು, ಕೃಷ್ಣ, ನಿನ್ನ ಕೊಳಲ ನಾದ ನನಗೆ ಸ್ನೇಹದ ಕರುಣೆ, ಪ್ರೀತಿಯ ಶಾಂತಿ, ಜೀವನದ ಆಶೆ. ಕೃಷ್ಣನು, ರಾಧೆ, ಕೊಳಲನಾದ ನನ್ನದು ಅಲ್ಲ, ನಮ್ಮ ಸ್ನೇಹದ ಪ್ರತಿಧ್ವನಿ. ಕಾಲ ಕಳೆಯುತ್ತಾ ಕೃಷ್ಣ ಮತ್ತು ರಾಧೆಯ ಬಾಂಧವ್ಯ ಸ್ನೇಹದಿಂದ ಪ್ರೀತಿಯ ಬಣ್ಣ ಪಡೆದುಕೊಳ್ಳಿತು. ಆದರೆ ಆ ಪ್ರೀತಿಯಲ್ಲಿಯೂ ಸ್ನೇಹವೇ ಮೂಲ. ಅವರು ಪರಸ್ಪರ ನೋವು, ಸಂತೋಷವನ್ನೆಲ್ಲ ಹಂಚಿಕೊಳ್ಳುತ್ತಿದ್ದರು. ಗೆಲುವು, ಸೋಲು, ನಗು, ಕಣ್ಣೀರು ಎಲ್ಲವನ್ನ ಜೊತೆಗೂಡಿ ಅನುಭವಿಸುತ್ತಿದ್ದರು. ಅವರ ಪ್ರೀತಿಯು ಸ್ವಾರ್ಥರಹಿತ ಸ್ನೇಹದ ರೂಪವೇ ಆಗಿತ್ತು. ಅವಸರದ ಕಾಲ ಬಂತು. ಕಂಸನ ಆಧಿಪತ್ಯವನ್ನು ಅಂತ್ಯಗೊಳಿಸಲು ಕೃಷ್ಣನು ಗೋಕುಲವನ್ನು ಬಿಟ್ಟು ಮಥುರೆಗೆ ಹೊರಟನು. ಆ ದಿನ ರಾಧೆಯ ಕಣ್ಣೀರು ನಿಲ್ಲಲಿಲ್ಲ. ಅವಳು ಕೃಷ್ಣನಿಗೆ ಹೇಳಿದಳು, ಕೃಷ್ಣ, ನೀನು ದೇಹದಿಂದ ದೂರವಾದರೂ ನನ್ನ ಸ್ನೇಹದಲ್ಲಿ ಸದಾ ಹತ್ತಿರವಾಗಿಯೇ ಇರುತ್ತಿ ಅಂದಳು. ಕೃಷ್ಣನು ಅವಳ ಕಣ್ಣೀರನ್ನು ಒರೆಸುತ್ತಾ ಹೇಳಿದನು, ರಾಧೆ, ಸ್ನೇಹಕ್ಕೆ ಅಂತರವಿಲ್ಲ, ದಾರಿಯೂ ಬೇರೆಯಾದರೂ ಹೃದಯದ ದಾರಿಯೂ ಒಂದೇ ಅಂದನು. ಕಾಲ ಬದಲಾಗಿತ್ತು. ಕೃಷ್ಣನು ಮಥುರೆಯಲ್ಲಿ ತನ್ನ ಕರ್ತವ್ಯಗಳನ್ನು ನಿರ್ವಹಿಸಿದನು. ರಾಧೆ ಗೋಕುಲದಲ್ಲಿಯೇ ಉಳಿದಳು. ಆದರೆ ಅವರ ಸ್ನೇಹ ಎಂದಿಗೂ ಕುಂದಲಿಲ್ಲ.
ಜನರು ಅವರ ಕಥೆಯನ್ನು ಪ್ರೀತಿಯ ರೂಪದಲ್ಲಿ ಹಾಡಿದರು. ಆದರೆ ಆ ಪ್ರೀತಿಯ ಆಧಾರವೇ ಸ್ನೇಹದ ಅಮರತ್ವ. ನಿಜವಾದ ಸ್ನೇಹದಲ್ಲಿ ಸ್ವಾರ್ಥವಿಲ್ಲ ಎಂಬುದನ್ನು ಪ್ರೀತಿಯು ಸ್ನೇಹದಿಂದಲೇ ಬಲಿಷ್ಠವಾಗುತ್ತದೆ. ದೂರವಾದರೂ ಹೃದಯದಲ್ಲಿ ಹತ್ತಿರವಾಗಿರುವ ಬಾಂಧವ್ಯವೇ ನಿಜವಾದ ಸಂಬಂಧ. ಕೃಷ್ಣ ರಾಧೆಯ ಕತೆ ಕೇವಲ ಪೌರಾಣಿಕ ಪ್ರೇಮ ಕಥೆಯಲ್ಲ, ಅದು ಸ್ನೇಹ, ತ್ಯಾಗ, ನಂಬಿಕೆ, ನಿಸ್ವಾರ್ಥ ಪ್ರೀತಿಗಳ ಶಾಶ್ವತ ಪಾಠ.